ಹಲೋ ಫ್ರೆಂಡ್ಸ್, ವಿ ಆರ್ ಸ್ಮಾರ್ಟ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕನ್ನಡ ಬ್ಲೂ ಪ್ರಿಂಟ್ 2025-26 ಅನ್ನು ಸುಲಭವಾಗಿ ವಿವರವಾಗಿ ತಿಳಿಸಿಕೊಡುತ್ತೇನೆ. ಪರೀಕ್ಷೆಯಲ್ಲಿ ಯಾವ ಪಾಠಗಳಿಗೆ ಹೆಚ್ಚು ಮಹತ್ವ ಇದೆ, ಎಷ್ಟು ಅಂಕಗಳಿಗೆ ಯಾವ ಭಾಗದಿಂದ ಪ್ರಶ್ನೆಗಳು ಬರಬಹುದು ಎಲ್ಲವನ್ನು ಈ ಒಂದೇ ವಿಡಿಯೋದಲ್ಲಿ ವಿವರವಾಗಿ ಹೇಳುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಇಂತಹ ಉಪಯುಕ್ತ ಶಿಕ್ಷಣ ವಿಡಿಯೋಗಳಿಗಾಗಿ ವಿ ಆರ್ ಸ್ಮಾರ್ಟ್ ಲರ್ನರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಸೆಕೆಂಡ್ PUC ಕನ್ನಡ ಬ್ಲೂ ಪ್ರಿಂಟ್ 2025-26 ಪಾರ್ಟ್ ಎ 1 ಮಾರ್ಕರ್ ಪದ್ಯ ಭಾಗದಲ್ಲಿ ಕದಡಿದ ಸಲಿಲಂ ತಿಳಿವಂದದೆ ವಚನಗಳು ಪಗೆಯಂ ಬಾಲಕನೆಂಬರೆ ಜಾಲಿಯ ಮರದಂತೆ ಬೆಳಗು ಜಾವ ಶಿಲುಬೆ ಏರಿದ್ದಾನೆ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ. ಈ 8 ಪದ್ಯ ಭಾಗದಲ್ಲೇ ನಿಮಗೆ 1 ಮಾರ್ಕರ್ ಬರುತ್ತದೆ. ಹಾಗಾಗಿ 8 ಪದ್ಯ ಭಾಗದಲ್ಲಿ 1 ಮಾರ್ಕರ್ ಚೆನ್ನಾಗಿ ಓದ್ಕೊಳ್ಳಿ. ಪಾರ್ಟ್ ಬಿ ಬರೋದಾದರೆ 2 ಮಾರ್ಕರ್ ಕದಡಿದ ಸಲಿಲಂ ತಿಳಿವಂದದೆ ಪಗೆಯಂ ಬಾಲಕನೆಂಬರೆ ಬೆಳಗು ಜಾವ ಶಿಲುಬೆ ಏರಿದ್ದಾನೆ. ಈ 4 ಪದ್ಯದಲ್ಲೇ ನಿಮಗೆ 2-3 ವಾಕ್ಯ ಬರುತ್ತದೆ. ಅದರಲ್ಲಿ ಕದಡಿದ ಸಲಿಲಂ ತಿಳಿವಂದದೆ ಪಗೆಯಂ ಬಾಲಕನೆಂಬರೆ ಶಿಲುಬೆ ಏರಿದ್ದಾನೆ ತುಂಬ ಸುಲಭವಾಗಿದೆ. ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು. 4 ಪ್ರಶ್ನೆಯಲ್ಲಿ 3 ಪ್ರಶ್ನೆಯನ್ನು ನೀವು ಬರಿಬೇಕು. ಪಾರ್ಟ್ ಸಿ ಬರೋಣ. 3 ಮಾರ್ಕರ್ಸ್. ಇನ್ನೂ ಹುಟ್ಟದೇ ಇರಲಿ ನಾರಿ ಅನ್ನೋವಳು ಹಬ್ಬಲಿಯವರ ರಸಬಲಿ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಇದರಲ್ಲಿ ಹಬ್ಬಲಿಯವರ ರಸಬಲಿ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ತುಂಬ ಈಸಿ ಇದೆ. ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. 3 ಪ್ರಶ್ನೆಗೆ 2 ಪ್ರಶ್ನೆಯನ್ನು ಉತ್ತರಿಸಬೇಕು. ಪಾರ್ಟ್ ಡಿ 4 ಮಾರ್ಕರ್ ಕದಡಿದ ಸಲಿಲಂ ತಿಳಿವಂದದೆ ವಚನಗಳು ಇನ್ನು ಹುಟ್ಟದೇ ಇರಲಿ ನಾರಿ ಅನ್ನೋವಳು ಮುಂಬೈ ಜಾತಕ. ಇದರಲ್ಲಿ 4 ಪ್ರಶ್ನೆ, 3 ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಗದ್ಯ ಭಾಗಕ್ಕೆ ಬರೋದಾದರೆ ಪಾರ್ಟ್ ಎ 1 ಮಾರ್ಕರ್ ಮುಟ್ಟಿಸಿಕೊಂಡವನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ದನಿಗಳ ಬೆಳ್ಳಿ ಲೋಟ ಬದುಕನ್ನು ಪ್ರೀತಿಸಿದ ಸಂತ ತಿರುಳ್ಗನ್ನಡದ ಬೆಳ್ನುಡಿ ಹಳ್ಳಿಯ ಚಹಾ ಹೋಟೆಲುಗಳು. ಈ 7 ಗದ್ಯದಲ್ಲೇ ನಿಮಗೆ 1 ಮಾರ್ಕರ್ ಬರುವಂಥದ್ದು. ಪಾರ್ಟ್ ಬಿ 2 ಮಾರ್ಕರ್ಸ್ ಮುಟ್ಟಿಸಿಕೊಂಡವನು ಕನ್ನಡವನ್ನು ಕಟ್ಟುವ ಕೆಲಸ ಬದುಕನ್ನು ಪ್ರೀತಿಸಿದ ಸಂತ ಹಳ್ಳಿಯ ಚಹಾ ಹೋಟೆಲುಗಳು. ಈ 4 ಗದ್ಯಗಳಿಂದಲೇ ನಿಮಗೆ 4 ಪ್ರಶ್ನೆ ಬರುವುದರಿಂದ ಇದರಲ್ಲಿ ಯಾವುದಾದರೂ 2 ಗದ್ಯ ಚೆನ್ನಾಗಿ ಓದಿಕೊಳ್ಳಿ. 4 ಪ್ರಶ್ನೆಗೆ 2ಕ್ಕೆ ನೀವು ಉತ್ತರ ಬರೆಯಬೇಕು. ಪಾರ್ಟ್ ಸಿ 3 ಮಾರ್ಕರ್ ಮುಟ್ಟಿಸಿಕೊಂಡವನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ತಿರುಳ್ಗನ್ನಡದ ಬೆಳ್ನುಡಿ. ಇದರಲ್ಲಿ ಮುಟ್ಟಿಸಿಕೊಂಡವನು ನೀವು ಆಯ್ಕೆ ಮಾಡ್ಕೊಳ್ಳಿ, ಯಾಕಂದರೆ ಅದು ತುಂಬ ಈಸಿ ಇರೋ ಚಾಪ್ಟರ್. ಇದರಲ್ಲಿ 3 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 1 ಅಟೆಂಡ್ ಮಾಡಬೇಕು. ಸೊ ಮುಟ್ಟಿಸಿಕೊಂಡವನು ಓದ್ಕೊಳ್ಳಿ. ಪಾರ್ಟ್ ಡಿ 4 ಮಾರ್ಕರ್ಸ್ ವಾಲ್ಪಾರೆ ಅಭಿವೃದ್ಧಿ ತಂದ ದುರಂತ ದನಿಗಳ ಬೆಳ್ಳಿ ಲೋಟ. ಈ 2 ಗದ್ಯ ಭಾಗದಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೊನೆಗೆ ದೀರ್ಘ ಗದ್ಯ ಕೃಷ್ಣಗೌಡರ ಆನೆ. ಇದರಲ್ಲಿ ನಿಮಗೆ 25 ಮಾರ್ಕ್ ಬರುತ್ತೆ. ನೀವು ಇದನ್ನು ಒಂದು ಓದ್ಕೊಂಡ್ರೆ ಆರಾಮಾಗಿ ಪಾಸ್ ಆಗ್ಬೋದು. 1 ಮಾರ್ಕ್ 3 ಕ್ವಶನ್, 2 ಮಾರ್ಕ್ 4 ಕ್ವಶನ್, 3 ಮಾರ್ಕ್ 2 ಕ್ವಶನ್, 4 ಮಾರ್ಕ್ 2 ಕ್ವಶನ್ ಬರುವುದರಿಂದ ನೀವು ಇದು ಒಂದನ್ನು ಚೆನ್ನಾಗಿ ಪ್ರಿಪೇರ್ ಆಗಿರಿ. ನನ್ನ ನೆಕ್ಸ್ಟ್ ವಿಡಿಯೋ ಪಾರ್ಟ್ ಎ MCQ ಹೊಂದಿಸಿ ಬಿಟ್ಟ ಸ್ಥಳ. ಅದನ್ನಷ್ಟೇ ಓದಿದರೆ 20 ಮಾರ್ಕ್ ಪಕ್ಕ. ಆ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.